ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಇವತ್ತಿನ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇವತ್ತಿನ ಬ್ಲಾಗಲ್ಲಿ ಮಾರ್ನಿಂಗ್ ರೊಟೀನು, ತಿಂಡಿ ಏನು ಮಾಡ್ತಾಯಿದ್ದೀನಿ, ಹಾಗೆ ಮಧ್ಯಾಹ್ನಕ್ಕೆ ಏನು ಅಡುಗೆ, ಜೊತೆಗೆ ಸಂಜೆ ಇವತ್ತು ಒಂದು ರಿಸೆಪ್ಷನ್ಗೆ ಹೋಗಬೇಕು, ಅದರದ್ದು ಸಂಭ್ರಮ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಹಾಗೆ ಕೆಲವೊಂದು ನನ್ನ ಮನಸ್ಸಿನ ಮಾತುಗಳು ಹಾಗೆ ಅನುಭವದಿಂದ ಕಲಿತಂಥ ಪಾಠನ ನಿಮ್ಮ ಜೊತೆ ಹಂಚ್ಕೋಬೇಕು ಅನಿಸುತ್ತೆ. ಯಾಕೆಂದರೆ ಎಷ್ಟೋ ಸತಿ ನಮಗೆ ಒಂದು ಏನು ಅನುಭವ ಕೊಡುತ್ತಲ್ಲ, ಒಂದು ಪಾಠ ಕಲಿಸುತ್ತಲ್ಲ, ಅದನ್ನು ಹೇಳೋದ್ರಿಂದ ಬೇರೆಯವರು ಒಂದು ತೊಂದರೆಗೆ ಸಿಗಾಕೊಳ್ಳೋದು ತಪ್ಪತ್ತೇನೋ ಅಂತ ನನಗನ್ಸುತ್ತೆ. ಬೇರೆಯವರು ಅವರ ಅನುಭವದ ಮಾತುಗಳನ್ನ ಹಂಚ್ಕೊಳ್ತಿದ್ದಾಗ ನಾನಂತೂ ತುಂಬಾ ಗಮನ ಕೊಟ್ಟು ಕೇಳೋದುಂಟು. ಇದರಿಂದ ಏನಾರು ಕಲಿಯೋದಕ್ಕೆ ಸಾಧ್ಯನಾ? ಇವರ ಅನುಭವದಿಂದ ನಮಗೆ ಒಂದು ಉಪಯೋಗ ಆಗೋದಾದರೆ ಇವ್ರು ಇಷ್ಟೊತ್ತು ಎನರ್ಜಿ ಖರ್ಚು ಮಾಡಿ ಹೇಳಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತೇಳಿ ಕೇಳಿಸ್ಕೊತೀನಿ. ಹಾಗಾಗಿ ಇವತ್ತಿನ ದಿವಸ ನಾನು ಕೂಡ ನಿಮ್ಮ ಜೊತೆ ಒಂದು ಮನಸ್ಸಿನ ಮಾತನ್ನು ಹಂಚ್ಕೊಳ್ತೀನಿ. ಒಂದು ರೀತಿ ಬೇಜಾರು, ಒಂದು ಏನಂತಾರಲ್ಲ, ಒಂದು ಕೆಟ್ಟ ಅನುಭವನ ಅನುಭವಿಸಿ ಬಂದ ಮೇಲೆ ನನಗನ್ನಿಸ್ತು ಎಲ್ಲ ಡೀಟೇಲ್ಸು ಹೇಳಿದ್ರು ಕೂಡ ಇದರಿಂದ ಕಲಿತು ಪಾಠ ಹೇಳಿದ್ರೆ ನನ್ನ ಫ್ರೆಂಡ್ಸಿಗೆ ಕೂಡ ಸಹಾಯ ಆಗುತ್ತೆ ಅಂಥೇಳಿ. ಇವತ್ತಿನ ದಿವಸ ನನಗೆ ಅಡುಗೆ ತಿಂಡಿ ಮಾಡೋಕ್ಕೆ ಭಾರಿ ಉತ್ಸಾಹ ಇದೆ. ಯಾಕೆ ಗೊತ್ತಾ? ಅಡುಗೆಗೆ ಮಧ್ಯಾಹ್ನ ಊಟಕ್ಕೆ ಪಾಲಕ್ ಪನ್ನೀರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆ ತಿಂಡಿಗೆ ಏನು ಜಾಸ್ತಿ ಕಷ್ಟಪಡೋ ಕೆಲಸ ಇಲ್ಲ, ಏನು ತಿಂಡಿ ಮಾಡಬೇಕು ಅಂತ ಯೋಚನೆ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಯಾಕೆಂದರೆ ಇಡ್ಲಿ ಹಿಟ್ಟು ರೆಡಿ ಇತ್ತು. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೃಹಿಣಿಯರಿಗೆ ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ರೆಡಿ ಇದ್ದರೆ ಖುಷಿಯೋ ಖುಷಿ. ನಾಳೆ ಒಂದು ದಿವಸ, ನಾಡಿದ್ದು ಒಂದು ದಿವಸ ಮಾಡ್ಬೋದು ಅಂತೇಳಿ ಕೆಲವ್ರ ಮನೇಲಿ 3 ದಿವಸ ಮಾಡೋದು ಉಂಟು. ನಮ್ಮನೇಲಿ ನಾನು ಸಾಮಾನ್ಯವಾಗಿ 2 ದಿವಸ, ಅಂದರೆ ಒಂದು ದಿವಸ ದೋಸೆ ಮಾಡಿದಾಗ ಹಿಟ್ಟು ಮಾಡಿದಾಗ ದೋಸೆ ಮಾಡಿದ್ರೆ ಇನ್ನೊಂದು ದಿವಸ ಪಡ್ಡೋ ಉತ್ತಪ್ಪನೋ ಈ ಥರದ್ದು ಏನಾರೋ ಇರುತ್ತಷ್ಟೇ. 3ನೇ ದಿವಸದ ತನಕ ಮಾಡ್ಕೊಂಡು ತಿನ್ನೋದಕ್ಕೆ ನನಗೆ ಬೇಜಾರಾಗೋಗುತ್ತೆ. ಬೇರೆಯವರು ನಾನು ಮಾಡಿ ತಿನ್ನಲಿ ಅಂತ ಹೇಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಅಲ್ವಾ? ಸರಿ, ಇವತ್ತಿನ ದಿವಸ ಇಡ್ಲಿ ನಮ್ಮನೇಲಿ ತಿಂಡಿಗೆ ಮಾಡ್ತಾಯಿದ್ದೀನಿ. ತಟ್ಟೆ ಇಡ್ಲಿ. ನಿನ್ನೆ ದಿವಸ ಇಡ್ಲಿ ಮಾಡಿದ್ದೆ, ಚಟ್ನಿ ಮಾಡಿದ್ದೆ. ಇವತ್ತಿನ ದಿವಸ ಸಾಂಬಾರು ಮಾಡೋಣ ತಟ್ಟೆ ಇಡ್ಲಿಗೆ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು ತಟ್ಟೆ ಇಡ್ಲಿ ಕಾಂಬಿನೇಷನು. ನನಗಂತೂ ತರಕಾರಿ ಎಲ್ಲ ಚೆನ್ನಾಗಿ ಹಾಕಿ ಮಾಡೋದು ಒಂಥರ ಸಾಂಬಾರಾದರೆ. ಜಾಸ್ತಿ ತರಕಾರಿ ಮನೇಲಿಲ್ಲಪ್ಪ, ಏನು ಮಾಡೋದು ಅಂದಾಗ ಸಾಮಾನ್ಯವಾಗಿ ಈರುಳ್ಳಿ, ಆಲೂಗೆಡ್ಡೆ ಇರುತ್ತೆ. ನಮ್ಗಳಿಗೆ ಆಲೂಗೆಡ್ಡೆ, ಅದರಲ್ಲೂ ಎಸ್ಪೆಷಲಿ ನಮ್ಮ ಕರ್ನಾಟಕದವ್ರಿಗೆ ಅಂತಲೇ ಹೇಳ್ಬೋದು, ನಮಗೇನು ಆಲೂಗೆಡ್ಡೆ ತುಂಬ ಪ್ರಿಯವಾದಲ್ಲ ಅಂತ ನಾನು ಎಲ್ಲರ ಪರವಾಗಿ ಹೇಳ್ತಾ ಇದ್ದೀನಿ. ನೀವು ಕೂಡ ಒಪ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಒಪ್ಕೊಂಬಿಡಿ. ತಮಾಷೆಗೆ ಹೇಳಿದ್ದಷ್ಟೇ. ಸುಮಾರು ಜನಕ್ಕೆ ನಮ್ಮಲ್ಲಿ ಇಷ್ಟ ಆಗೋದಿಲ್ಲ ಆಲೂಗೆಡ್ಡೆ. ಏನದು ತಿನ್ನೋದು, ಏನೂ ಇಲ್ಲ ಅಂದರೆ ಒಂದು ಸಾಂಬಾರು ಮಾಡಿಕೊಂಡು ಅದು ಯಾವಾಗಲೂ ತಿಂಗಳಿಗೆ 1 ಸತಿ 2 ಸತಿ. ಆದರೆ ನಮಗೆಲ್ಲರಿಗೂ ದೋಸೆ ಒಳಗೆ ಆಲೂಗೆಡ್ಡೆ ಪಲ್ಯ ಮಾತ್ರ ಇಷ್ಟ ಆಗುತ್ತೆ. ಮಸಾಲೆ ದೋಸೆ, ಕೆಂಪು ಚಟ್ನಿ, ಆಲೂಗೆಡ್ಡೆ ಪಲ್ಯ ಮಾತ್ರ ಭಾರಿ ಖುಷಿ ಕೊಡೋದು ನಮಗೆಲ್ಲ. ಸೊ ತರಕಾರಿ ಏನು ಜಾಸ್ತಿ ಇರಲಿಲ್ಲ ನಮ್ಮ ಮನೇಲಿ ಇವತ್ತು. ಅಂದರೆ ಸಾಂಬಾರ್ಗೆ ಹಾಕೋದಕ್ಕೆ ಕ್ಯಾರೆಟೋ, ಹುರುಳಿಕಾಯೋ ಅಥವಾ ಒಂದೇ ಒಂದು ನುಗ್ಗೆಕಾಯಿ ಈ ಥರ ಏನೂ ಇರಲಿಲ್ಲ. ಬರೀ ಈರುಳ್ಳಿ, ಆಲೂಗೆಡ್ಡೆ, ಟೊಮ್ಯಾಟೊ. ನಾನು ಸಾಂಬಾರಿಗೆ ಸಾಮಾನ್ಯವಾಗಿ ಟೊಮೆಟೊ ಹಾಕ್ತೀನಿ. ಚೆನ್ನಾಗಿರುತ್ತೆ, ಅದೊಂದು ಒಳ್ಳೆ ರುಚಿ ಕೊಡುತ್ತೆ, ಬಣ್ಣ ಕೊಡುತ್ತೆ. ಆಮೇಲೆ ಒಂದು ರೀತಿ ಹೋಟ್ಲು ಸ್ಟೈಲೋ, ದರ್ಶಿನಿ ಸ್ಟೈಲೋ ಆಗ್ತಿರುತ್ತೆ. ಹಾಗಾಗಿ ಇವತ್ತು ನಾನು ಮಾಡ್ತಿರೋ ಸಾಂಬಾರಂತೂ ತುಂಬಾ ಸಿಂಪಲ್ಲು. ಅಫ್ಕೋರ್ಸ್ ಕ್ಯಾರೆಟ್ ಹಾಕ್ತಾಯಿದ್ದೀನಿ, ಕ್ಯಾರೆಟು 1-2 ಕ್ಯಾರೆಟು, ಹುರುಳಿಕಾಯಿ ಹಾಕ್ತಿಲ್ಲ. ನೀವು ಬೇಕಾದರೆ ಹುರುಳಿಕಾಯಿ, ಕ್ಯಾರೆಟು, ಆಮೇಲೆ ಬೀಟ್ರೂಟ್ ಕೂಡ ಹಾಕ್ತಾರೆ, ನಾನು ನೋಡಿದ್ದೀನಿ. ಒಳ್ಳೆ ರೆಡ್ ಕಲರ್ ಇರುತ್ತೆ ಸಾಂಬಾರು ಅವಾಗ. ಹಾಗೆ ಕೂಡ ಮಾಡ್ಬೋದು, ಬಟಾಣಿ ಕೂಡ ಹಾಕ್ಕೋಬೋದು. ಆದರೆ ನಾನಿವತ್ತು ಅಷ್ಟೆಲ್ಲ ಏನು ಹಾಕ್ತಿಲ್ಲ. ಸೊ ತುಂಬ ಸಿಂಪಲಾಗಿ ಮಾಡ್ತೀನಿ. ಆಮೇಲೆ ಸಾಂಬಾರು ಏನಾರು ಅಕಸ್ಮಾತ್ ಮಿಕ್ಕಿದ್ರೆ ಮಧ್ಯಾಹ್ನ ಊಟಕ್ಕೂ ಆಗತ್ತಲ್ವ. ಇದೊಂದು ಅಡ್ವಾಂಟೇಜು ಇಡ್ಲಿ ಸಾಂಬಾರು ಮಾಡಿದಾಗ. ಅಕಸ್ಮಾತ್ ಏನೋ ಕೆಲಸ ಇದೆಯಪ್ಪ, ಹೊರಗೆ ಹೋಗ್ಬರ್ಬೇಕು, ಜಾಸ್ತಿ ಅಡುಗೆ ಮನೇಲಿ ಇವತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಮಗೆ ಅವಕಾಶ ಇಲ್ಲ ಅಂತಿದ್ದಾಗ ಒಂದು ಸಾಂಬಾರು ಮಾಡಿಬಿಟ್ರೆ, ಇಡ್ಲಿ ಮಾಡಿದಾಗ ಮಧ್ಯಾಹ್ನ ಅನ್ನ ಮಾಡ್ಕೊಂಬಿಟ್ರೆ ಡಬ್ಬಿಗೂ ಕಲ್ಸ್ಕೊಂಡು ಹೋಗ್ಬೋದು. ಒಂದು ಏನಂತಾರೆ, ಒಂದು ಒಳ್ಳೆ ಮನೆ ಊಟ ಮಾಡಿದಾಗೂ ಕೂಡ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಡಿಕಾಕ್ಷನ್ ಹಾಕೋದು, ಬಿಸಿನೀರು ಕುಡಿಯೋದು, ಹಾಗೆ ಆಯಿಲ್ ಪುಲ್ಲಿಂಗ್ ಎಲ್ಲದೂ ಕೂಡ ಅದೆಲ್ಲ ಮಾಡಾಗಿದೆ. ಕಾಫಿ ಕುಡಿಬೇಕು, ಡಿಕಾಕ್ಷನ್ ಎಲ್ಲ ರೆಡಿ ಇದೆ. ಅದಕ್ಕೂ ಮುಂಚೆ ನಾನು ಕುಕ್ಕರ್ನ ಇಟ್ಬಿಡೋಣ ಸಾಂಬಾರಿಗೆ ತರಕಾರಿ ಬೇಳೆನೆಲ್ಲ ಬೇಯಿಸ್ಕೊಳ್ಳೋದಕ್ಕೆ. ಅದೆಲ್ಲ ಆಗ್ತಿದ್ದಾಗ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ರೆ ಏನಾಗುತ್ತೆ ಅಂದರೆ, ಓಹೋ ಟೈಮೆಲ್ಲೂ ವೇಸ್ಟ್ ಮಾಡಲಿಲ್ಲ ಅಂತ ಅನ್ನಿಸ್ತಿರುತ್ತೆ, ಚುರುಕಾಗಿ ಕೆಲಸ ಆಗ್ತಿದೆ ಅಂತ ಅನಿಸುತ್ತೆ. ಬೆಳಗಿನ ಹೊತ್ತಲ್ಲಿ ಟೈಮ್ ಮ್ಯಾನೇಜ್ ಮಾಡೋದು ಕೂಡ ತುಂಬಾ ಮುಖ್ಯ. ಇಲ್ದಿದ್ರೆ 1 ಗಂಟೆ ಅಲ್ಲ 2 ಗಂಟೆ ಇದ್ರೂ ನಮಗೆ ಕೆಲಸಗಳು ಮುಗಿಲೇ ಇಲ್ವೇನೋ, ಇನ್ನೂ ತರಾತುರಿಲಿದ್ದೀವೇನೋ ಅನ್ನೋಂಗೆ ಅನ್ನಿಸ್ತಿರುತ್ತೆ. ಸೊ ಹಾಗಾಗಿ ನಾನು ಇದನ್ನೆಲ್ಲ ಫಸ್ಟ್ ಬೇಗ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಕಾಫಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಕಾಫಿ ಕುಡಿದು, ಸೊ ಆವಾಗ ಗಾಡಿ ಇನ್ನೂ ಚುರುಕಾಗಿ ಹೋಗುತ್ತಲ್ವ, ಮಾಡ್ತಾ ಹೋಗೋದು ಅಂತ ಇವತ್ತಿನ ದಿವಸದ ನನ್ನ ಪ್ಲ್ಯಾನು. ನಾನು ನಿಮ್ಮ ಹತ್ರ ಒಂದು ಮನಸ್ಸಿನ ಮಾತನ್ನು ಹಂಚ್ಕೋತೀನಿ ಅಂತ ಹೇಳಿದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಡೆದ ಘಟನೆಗಳಿಂದ ನಾ ಕಲಿತ ಪಾಠ ಕೂಡ ಅಂತಲೂ ಹೇಳ್ಬೋದು.
ಸಮಾಜ ಅಂತಂದಮೇಲೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಕುಟುಂಬದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಳ್ಳೆಯ ಸಹೋದರ ಸಹೋದರಿಯರು ಇರ್ತಾರೆ, ಕೆಟ್ಟ ಸಹೋದರ ಸಹೋದರಿಯರು ಕೂಡ ಇರ್ತಾರೆ. ಯಾರೋ ಒಬ್ಬರು ನಿಮ್ಮ ಬಗ್ಗೆ ಒಂದು ಅಪಪ್ರಚಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಸತ್ಯನ ಮುಚ್ಚಿಟ್ಟು ಸುಳ್ಳನ್ನೇ ಸತ್ಯ ಅಂತ ಎಲ್ಲರಿಗೂ ತೋರಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. 10 ಜನಕ್ಕೆ ಅವ್ರು ಹೋಗಿ ಈ ಥರದ ಸುಳ್ಳನ್ನು ಸತ್ಯ ಅಂತ ಹೇಳಿ ನಂಬಿಸೋ ಪ್ರಯತ್ನ ಪಟ್ಟಿದ್ರೆ, ಕನಿಷ್ಠ ಪಕ್ಷ ನೀವು ಅದರಲ್ಲಿ 5 ಜನದ ಹತ್ರನಾರೋ ಹೋಗಿ ಇದು ಸುಳ್ಳು, ಸತ್ಯ ಅಲ್ಲ, ಸತ್ಯ ಇದು ಅಂತ ಹೇಳೋ ಪ್ರಯತ್ನ ಮಾಡಬೇಕಾಗತ್ತೆ. ದೇವರು ಯಾರಿಗೆ ಸಹಾಯ ಮಾಡ್ತಾನೆ ಅಂದರೆ, ಒಂದು ಪ್ರಯತ್ನ ಪಡೋರಿಗೆ, ಒಂದು ಎಫರ್ಟ್ಸ್ ಹಾಕೋರಿಗೆ, ಒಂದು ಪ್ರಾಮಾಣಿಕವಾಗಿ ಸತ್ಯನ ಮುಂದಿಟ್ಕೊಂಡು ನಡೆಯೋವಂಥವ್ರಿಗೆ. ನಾವು ಈ ರೀತಿಯಾಗಿ ಒಂದು ಸತ್ಯ ಮಾರ್ಗದಲ್ಲಿ ನಡಿಬೇಕಾದ್ರೆ, ಪ್ರಯತ್ನ ಪಟ್ಟು ಸುಳ್ಳನ್ನು ಸುಳ್ಳು, ಸತ್ಯನ ಸತ್ಯ ಅಂತ ತೋರಿಸ್ಬೇಕಾದ್ರೆ ದೇವರು ಕೂಡ ನಮ್ಮ ಸಹಾಯಕ್ಕೆ ಬರ್ತಾನೆ. ಕನಿಷ್ಠ ಪಕ್ಷ 10 ಜನದಲ್ಲಿ 5 ಜನಕ್ಕಾದರೂ ಹೋಗಿ ಇದು ಹೀಗಲ್ಲ, ಹೀಗೆ, ಇದು ಸತ್ಯ ಅಂತ ಹೇಳಿದ್ರೆ ದೇವರು ಖಂಡಿತ ಮೆಚ್ಕೋತಾನೆ. ನಾವು ಯಾವ 5 ಜನಕ್ಕೆ ಹೇಳ್ತೀವಲ್ಲ, ಅವರೇನು ಇದನ್ನೇ ಸತ್ಯ ಅಂತ ಕೂತ್ಕೊಳ್ಳದೆ ಇರ್ಬೋದು, ಅಥವಾ ಇದು ಸತ್ಯ ಅಂತ ನಂಬ್ಕೊಳ್ಳಬಹುದು. ಇದು ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಇರೋದನ್ನು ಸತ್ಯನ ತೋರಿಸಿರ್ತೀವಿ, ಅವರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ, ಬುದ್ಧಿಮತ್ತೆ, ಹಾಗೆ ಅವರು ಎಷ್ಟು ಸನ್ಮಾರ್ಗದಲ್ಲಿ ನಡೆದಿದ್ದಾರೆ ಅವ್ರ ಜೀವನದಲ್ಲಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ನಮ್ಮ ಕಡೆಯಿಂದ ಅಂತನೂ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿ ನಡೆದೇ ಇರುತ್ತೆ. ಹಾಗಾಗಿ ಅದು ದೇವರಿಗೆ ಮೆಚ್ಚುಗೆ ಆಗುತ್ತೆ, ಮತ್ತು ದೇವರು ಕೈ ಹಿಡಿದು ನಡೆಸ್ತಾನೆ. ಜನನ್ನ ಮೆಚ್ಚಿಸೋದಕ್ಕಾಗೋದಿಲ್ಲ, ಜನಾರ್ದನನ್ನ ಮೆಚ್ಚಿಸ್ಬೋದು ಅಂತ ಹೇಳ್ತಾರೆ. ಎಷ್ಟು ಸತ್ಯವಾದ ಮಾತಲ್ವಾ? ಹಾಗಾಗಿ ಯಾರೇ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಿದ್ರು ಕೂಡ ಮನಸ್ಸಲ್ಲೇ ಗೊಣಗುಟ್ಕೊಂಡು ಬೇಜಾರು ಮಾಡಿಕೊಂಡು ಮನೆಯ 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ಕೊರಗೋ ಬದಲು ಆ 10 ಜನದಲ್ಲಿ 5 ಜನಕ್ಕಾದರೂ ಹೋಗಿ ಇದು ಸುಳ್ಳು, ಇವರು ದುರಾಸೆಗೋಸ್ಕರ ಮಾಡ್ತಿರೋ ಅಂಥ ಕುತಂತ್ರ ಇದು ಅಷ್ಟೇ ಹೊರತುನುವೇನು ಇದು ಸತ್ಯ ಅಲ್ಲ ಅಂತ ಹೇಳೋದು ತುಂಬ ಮುಖ್ಯ ಆಗುತ್ತೆ. ಈ ರೀತಿಯಾಗಿ ನಮ್ಮ ಕಡೆಯಿಂದ ಒಂದು ಪ್ರಯತ್ನ ನಡೆದಾಗ ದೇವರು ಖಂಡಿತ ನಮ್ಮ ಹಿಂದೆ ನಿಂತ್ಕೋತಾನೆ. ಯಾರು ನಿಂತ್ಕೋತಾರೋ ಬಿಡ್ತಾರೋ, ಯಾರು ನಿಮಗೆ ಸಹಾಯಕ್ಕೆ ಮಾಡ್ತಾರೋ ಬಿಡ್ತಾರೋ, ಆದರೆ ದೇವರಂತೂ ಕೈ ಹಿಡಿದು ನಡೆಸ್ತಾನೆ ಅನ್ನೋದು ನನ್ನ ನಂಬಿಕೆ. ಹಾಗೆ ಹಲವಾರು ಬಾರಿ ನನ್ನ ಜೀವನದಲ್ಲಿ ನಡೆದು ನನಗೆ ಒಳ್ಳೇದು ಕೂಡ ಆಗಿದೆ. ಈ ಒಂದು ವಿಷಯನ ನಿಮ್ಮ ಜೊತೆ ಹೇಳಬೇಕು ಅಂತ ನನಗೆ ತುಂಬಾ ಅನ್ನಿಸ್ತು. ಯಾವತ್ತೂ ಅಷ್ಟೇ ಸತ್ಯವಾದದ್ದನ್ನು, ಹಾಗೆಯೇ ಯಾವುದು ಅಲ್ಟಿಮೇಟ್ ಟ್ರೂತ್ ಅಂತೀವಲ್ಲ, ಅದನ್ನು ಹಿಡ್ಕೊಂಡು ನಡೆಯೋ ಪ್ರಯತ್ನ ಪಡಬೇಕು. ಆ ರೀತಿ ಹೋದಾಗ ಗೆಲುವು ನಿಧಾನವಾಗಿ ಸಿಗ್ಬೋದು, ಆದರೆ ಯಾವತ್ತೂ ಸುಳ್ಳಿಗೆ ಗೆಲುವು ಸಿಗೋದಿಲ್ಲ, ಸತ್ಯ ಗೆದ್ದೇ ಗೆಲ್ಲತ್ತೆ. ಈ ಒಂದು ಮನಸ್ಸಿನ ಮಾತನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನನಗನ್ನಿಸ್ತು, ಅದಕ್ಕೆ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ ಪುನಃ ವ್ಲಾಗಿಗೆ ಹೋಗೋಣ. ಕಾಫಿ ರೆಡಿಯಾಗಿದೆ, ಕಾಫಿ ಕುಡಿದು ಆಗತ್ತೆ ಇನ್ನೇನು ಸ್ವಲ್ಪ ಹೊತ್ತಿಗೆ. ತಿಂಡಿಗೆ ತಟ್ಟೆ ಇಡ್ಲಿ ಮಾಡ್ತಾಯಿನಿ ಅಂತ ಹೇಳಿದೆ. ಸೊ ತಟ್ಟೆ ಇಡ್ಲಿಗೆ ಅದನ್ನೆಲ್ಲ ಜೋಡಿಸ್ಬಿಟ್ಟು ಈ ಸ್ಟೀಲ್ ಇಡ್ಲಿ ಕುಕ್ಕರ್ ಏನಿದೆಯಲ್ಲ, ಇಡ್ಲಿ ಪಾತ್ರೆ, ಅದರೊಳಗೆ ಇಟ್ಟಿದ್ದೀನಿ. ನನ್ನ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಏನಿದೆಯಲ್ಲ, ಅದು ಸ್ವಲ್ಪ ವೆಲ್ಡಿಂಗ್ ಮಾಡಿರ್ತಾರಲ್ಲ ಆ ಜಾಗದಲ್ಲಿ ಬಿಟ್ಕೊಂಡು ಹೊಟ್ಟೋಗಿದೆ. ಅದನ್ನು ಹೊಸದು ತೊಗೋಬೇಕು. ಆದರೆ ಪ್ಲೇಟ್ಗಳು ಎಷ್ಟು ಹೊಸದಾಗಿದೆ, ಬರೀ ಸ್ಟ್ಯಾಂಡ್ ಮಾತ್ರ ಈ ಥರ ಆಗೋಗಿದೆ. ಅದನ್ನು ರಿಪೇರಿ ಮಾಡಿಸೋಣ ಅಂತ ಒಂದೊಂದ್ಸತಿ ಅಂದ್ಕೊಳ್ತೀನಿ. ಇಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ಲೇಟ್ಸ್ ಇರೋವಂಥ ಸ್ಟ್ಯಾಂಡ್ ತೊಗೊಳ್ಳೋಣ ಅಂತಲೂ ಯೋಚನೆ ಮಾಡ್ತಿರ್ತೀನಿ. ಗೊತ್ತಿಲ್ಲ, ನೋಡೋಣ ಏನು ಮಾಡ್ತೀನಿ ಅಂಥೇಳಿ. ನೀವು ನಿಮ್ಮ ಮನೇಲಿ ಈ ಥರ ಆದಾಗ ಏನು ಮಾಡ್ತೀರಾ? ವೆಲ್ಡಿಂಗ್ ಮಾಡಿಸಿ ಇಟ್ಕೊಂಡಿರಾ, ಅಥವಾ ಏನಾರು ಹೊಸದು ತೊಗೊಂಡ್ರಾ? ವೆಲ್ಡಿಂಗ್ ಮಾಡಿಸೋದ್ರ ಜೊತೆಗೆ ಹೊಸದು ಕೂಡ ಒಂದು ತೊಗೊಂಡಿದ್ದೀರಾ? ಇದನ್ನು ಬರುತ್ತೆ ತಿಳಿಸಿ. ಕುಕ್ಕರ್ ಕೂಲಾಗಿದೆ. ಇವಾಗ ಸಾಂಬಾರನ್ನ ಕುದಿಸ್ಕೋಬೇಕು. ಇವತ್ತು ದಿವಸ ನಾನು ಸಾಂಬಾರಿಗೆ ಸಾರಿನ ಪುಡಿ ಹಾಕಿ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಹುಳಿ ಪುಡಿನ ಹಾಕಿ ಮಾಡ್ತೀನಿ ನಾನು. ಇವತ್ತು ದಿವಸ ಹುಳಿ ಪುಡಿ ಖಾಲಿಯಾಗಿ ಹೋಗಿತ್ತು, ಹಾಗಾಗಿ ಸಾರಿನ ಪುಡಿನ ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹುಣಸೆ ಹಣ್ಣಿನ ರಸ, ಟೊಮ್ಯಾಟೊ ಹಾಕಿದರೂ ಕೂಡ ಸ್ವಲ್ಪ ಹುಣಸೆ ಹಣ್ಣಿನ ರಸ ಬಿದ್ದರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಈಗಲೇನಾದ್ರು ಹಾಕೋಬೋದು, ಇಲ್ಲ ಆಮೇಲೆ ಒಗ್ಗರಣೆ ಜೊತೆ ಕೂಡ ನೀವು ಹಾಕೋಬೋದು. ನಾನು ಒಗ್ಗರಣೆ ಜೊತೆಗೆ ಹಾಕ್ತೀನಿ, ಇವಾಗ ಹಾಕ್ತಿಲ್ಲ. ಇವು ಬೇಳೆ ಮತ್ತು ಈರುಳ್ಳಿ, ಆಲೂಗೆಡ್ಡೆ, ಹಾಗೆ ಕ್ಯಾರೆಟ್ ಎಲ್ಲ ಹಾಕಿದ್ನಲ್ಲ, ಅದನ್ನು ಬೇಯಿಸಿದ್ದನ್ನೆಲ್ಲ ಈಗ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಬೇಳೆನ ಜಾಸ್ತಿ ಹಾಕಿರ್ತೀನಿ. ಅಂದರೆ ಈಗ ಹುಳಿ ಮಾಡೋದಕ್ಕೆ ನಿಮ್ಮಲ್ಲಿ ಏನಾರು ಒಂದು ಅರ್ಧ ಕಪ್ಪಷ್ಟು ನೀವು ಬೇಳೆನ ಹಾಕ್ತೀರಾ ಅಂತಂದರೆ, ಸಾಂಬಾರು ಮಾಡಬೇಕಾದ್ರೆ ನಾನೊಂದು 3/4 ಕಪ್ ಅಷ್ಟು ಹಾಕ್ತೀನಿ. ಯಾಕೆ ಅಂತಂದರೆ ಇಲ್ಲಿ ನಾನು ಕಾಯಿ ಜೊತೆಗೆ ಮಸಾಲೆ ಎಲ್ಲ ರುಬ್ಬಿ ಆ ಥರ ಹಾಕೋದಿಲ್ಲ. ಆಮೇಲೆ
ಥಿಕ್ನೆಸ್ ಕೂಡ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಥಿಕ್ನೆಸ್ಸು ಬರಲಿ, ಸ್ವಲ್ಪ ಬೇಳೆ ಅಂಶ ಜಾಸ್ತಿ ಇರಲಿ ಅಂಥೇಳಿ ಸಾಂಬಾರಿಗೆ ಮಾತ್ರ ನಾನು ಸ್ವಲ್ಪ ಬೇಳೆನ ಜಾಸ್ತಿ ಹಾಕ್ತೀನಿ. ಹುಳಿಗೆ ನೀವು ಆ ಥರ ಬೇಳೆ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಕಾಯಿ ಜೊತೆ ಎಲ್ಲ ಹುಳಿ ಪುಡಿ ಎಲ್ಲ ರುಬ್ಬಿ ಹಾಕಿದಾಗ ತುಂಬ ಗಟ್ಟಿಯಾಗಿ ಬರುತ್ತೆ. ಅಫ್ಕೋರ್ಸ್ ಕೆಲವ್ರ ಮನೆಯಲ್ಲಿ ಸ್ವಲ್ಪ ಬೇಳೆ ಜಾಸ್ತಿ ಹಾಕಿ ಕೂಡ ಮಾಡೋದುಂಟು. ನಾನು ನಮ್ಮನ್ನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈಗ ಸಾಂಬಾರು ಅಂತೂ ಕುದ್ದು ರೆಡಿ ಆಲ್ಮೋಸ್ಟ್ ರೆಡಿ ಆಗೋ ಹಂತಕ್ಕೆ ಬಂದರೆ ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆನಾರು ಹಾಕ್ಕೋಬೋದು, ತುಪ್ಪನಾರು ಹಾಕ್ಕೋಬೋದು. ಸಾಮಾನ್ಯವಾಗಿ ಎಣ್ಣೆನೇ ಹಾಕೋದು. ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ, ಆಮೇಲೆ ಒಣಮೆಣಸಿನ್ಕಾಯಿ, ಹಾಗೆಯೇ ಕರಿಬೇವಿನ ಸೊಪ್ಪು, ಹಿಂಗೆ ಬೇಕು ಅನಿಸಿದ್ರೆ ಹಾಕ್ಕೋಬೋದು. ಹಿಂಗನ್ನು ಇಲ್ಲಿ ಈರುಳ್ಳಿ ಹಾಕಿದಾಗ ನಾನೇನು ಅಷ್ಟು ಹಾಕೋಕ್ಕೆ ಹೋಗೋದಿಲ್ಲ. ಹಿಂಗಿನ ವಾಸನೆ ಈರುಳ್ಳಿದೆ ಅದರದ್ದೇ ಒಂದು ಇದಾಗಿರುತ್ತೆ, ಅದ್ರ ಘಮನೆ ಡಾಮಿನೇಟ್ ಮಾಡ್ತಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಾನೇನು ಹಿಂಗನ್ನು ಹಾಕೋಕ್ಕೆ ಹೋಗಿಲ್ಲ. ಈಗ ಒಗ್ಗರಣೆನ ಹಾಕಿ ಸಾಂಬಾರು ತಯಾರಾಗಿದೆ. ಘಮಘಮಿಸ್ತಾ ಇದೆ, ಬಣ್ಣ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇಡ್ಲಿ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿತ್ತು. ತಟ್ಟೆ ಇಡ್ಲಿ ಜೊತೆ ಸಾಂಬಾರು ಇವತ್ತಿನ ದಿವಸದ ನಮ್ಮ ಮನೆಯಲ್ಲಿ ವಿಶೇಷವಾದ ತಿಂಡಿ ಅಂತ ಹೇಳ್ಬೋದು. ಎಸ್, ಇಡ್ಲಿ ಏನು ವಿಶೇಷ, ಸಾಂಬಾರು ಏನು ವಿಶೇಷ ಅಂತ ಪ್ರಶ್ನೆ ಕೇಳೋರಿಗೆ ನೀವು ಶ್ರದ್ಧೆಯಿಂದ ಯಾವ ತಿಂಡಿನ ಯಾವತ್ತು ಮಾಡ್ತೀರೋ ಅದನ್ನೇ ವಿಶೇಷ ಅಂದ್ಕೊಂಡು ತಿನ್ನೋದೇನೆ ಒಂದು ವಿಶೇಷ ಅಂತ ಹೇಳ್ಬೋದು. ಏನಂತೀರಾ? ನೋಡಿ, ತಟ್ಟೆ ಅಂತೂ ರೆಡಿಯಾಗಿದೆ. ಬಿಸಿ ಬಿಸಿ ಇಡ್ಲಿ ಮೇಲ್ಗಡೆ ತುಪ್ಪ ಬೀಳ್ತಿದ್ರೆ ಹೇಗೆ ಅಲ್ವಾ? ಮನೆಯಲ್ಲೇನೆ ಕಾಯಿಸಿದ ತುಪ್ಪ, ಬೆಣ್ಣೆ ಕಾಯಿಸಿ ಮಾಡಿದಂತಹ ತುಪ್ಪ. ಹಿಂದಿನ ವ್ಲಾಗಲ್ಲಿ ತೋರಿಸಿ ಈಗ ನಿಮಗೆ ನನ್ನ ಹೊಸ ಹೇರ್ ಸ್ಟೈಲ್ನ ತೋರಿಸ್ತಾ ಇದ್ದೀನಿ. ಐ ಗಾಟ್ ಎ ನ್ಯೂ ಹೇರ್ ಕಟ್. ಸೊ ನಿಮ್ಗಳಿಗೆ ತೋರಿಸೋಣ ಅಂತ ಅಂದ್ಕೊಂಡೆ. ತುಂಬ ದಿವಸ ಸ್ವಲ್ಪ ಉದ್ದಕ್ಕೆ ಇತ್ತು ಕೂದಲು, ನೀವು ಕೂಡ ಬ್ಲಾಗಲ್ಲಿ ನೋಡಿದರೆ ಗೊತ್ತಿರತ್ತೆ. ಸೊ ಈ ರೀತಿಯಾಗಿ ಸ್ವಲ್ಪ ಶಾರ್ಟ್ ಮಾಡಿಸ್ಕೊಂಡು ಕೆಳಗಡೆ ಡ್ರೈ ಆಗಿರ್ಬೋದು, ಅಥವಾ ಸ್ಪ್ಲಿಟ್ ಎಂಡ್ಸ್ ಇರ್ಬೋದು, ಅಥವಾ ಥಿನ್ನಿಂಗ್ ಆಗಿರ್ಬೋದು, ಏನೇ ಆಗಿದ್ರು ಅದೆಲ್ಲ ಹೋದಾಗ ಕೂದಲಿಗೆ, ಆಮೇಲೆ ಹೊಸ ಹೇರ್ ಸ್ಟೈಲು ಅಂತೂ ಆಗುತ್ತೆ, ಜೊತೆಗೆ ಕೂದಲಿಗೂ ಕೂಡ ಒಂದು ಹೊಸ ಜೀವ ಬಂದಂಗೆ ಆಗುತ್ತೆ ಅಂತ. ನೀವೆಲ್ಲ ನನ್ನ ಫ್ರೆಂಡ್ಸು, ನಿಮ್ಮಲ್ಲಿ ತುಂಬ ಜನ ಎಷ್ಟೋ ದಿವಸದಿಂದ ನನ್ನ ವ್ಲಾಗ್ನ ನೋಡ್ತೀರಾ. ಹಾಗಾಗಿ ನಿಮಗೊಂದು ಚಿಕ್ಕ ಅಪ್ಡೇಟು ನನ್ನ ನ್ಯೂ ಹೇರ್ ಸ್ಟೈಲ್ ಬಗ್ಗೆ. ಸೊ ಇವಾಗ ಅಡುಗೆ ಕೆಲಸಕ್ಕೆ ಮತ್ತೆ ಬಂದಿದ್ದೀನಿ. ಏನು ಮಾಡಬೇಕು? ಪಾಲಕ್ ಪನ್ನೀರ್ ಮಾಡಬೇಕು. ಬೆಳಗ್ಗೆನೇ ನಾನು ನಿಮಗೆ ಹೇಳಿಬಿಟ್ಟಿದ್ದೆ ಪಾಲಕ್ ಪನ್ನೀರ್ ಮಾಡ್ತೀನಿ ಅಂಥೇಳಿ. ಪನ್ನೀರು ಫ್ರೀಝರಲ್ಲಿ ಇಟ್ಟಿದ್ದೆ, ಅದನ್ನು ಫ್ರಿಜ್ಜಿಗೆ ಇಟ್ಟಿದ್ದೆ. ಸೊ ಅದು ಸಾಫ್ಟ್ ಆಗಿದೆ. ಈಗ ಅದನ್ನು ಹೊರಗೆ ತೆಗೆದಿಟ್ಕೊಂಡಿನಿ. ಹಾಗೆ ಪಾಲಕ್ ಸೊಪ್ಪನ್ನ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟು ಸ್ವಲ್ಪ ಉಪ್ಪಿನ ನೀರಲ್ಲಿ ನೆನೆಸಿಡ್ತೀನಿ ಒಂದು 10ರಿಂದ 15 ನಿಮಿಷಗಳಷ್ಟು ಕಾಲ. ನಂತರ ಇದನ್ನು ಮಣ್ಣೆಲ್ಲ ಹೋಗಿದೆ ಅಂತ ಒಂದು ಸತಿ ಹೋದ್ಮೇಲೆ ಇನ್ನೂ ಒಂದು ಸತಿ ತೊಳೆದು, ಮಣ್ಣು ಹೋಗೋವರೆಗೂ ತೊಳೆದ್ರೆ ಇನ್ನೂ ಬೆಸ್ಟು. ಆಮೇಲೆ ಇದನ್ನು ನಾನು ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ತೀನಿ. ಹೆಚ್ಚೋಕ್ಕೇನು ಹೋಗೋದಿಲ್ಲ, ಯಾಕೆಂದರೆ ಪಾಲಕ್ ಪನ್ನೀರ್ ಮಾಡ್ಬೇಕಾದ್ರೆ ಪಾಲಕ್ನ ಆಮೇಲೆ ಮಿಕ್ಸರ್ಗೆ ಹಾಕಿ ಅದನ್ನು ಪ್ಯೂರೇ ಥರ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಅದನ್ನು ಹೆಚ್ಚೋದು ಇದೆಲ್ಲ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಅದರೊಳಗೆ ಪಾಲಕ್ ಸೊಪ್ಪು ಕಟ್ಟಿನಲ್ಲಿ ಹುಲ್ಲೋ ಅಥವಾ ಕಡ್ಡಿನೋ, ಒಂದೊಂದ್ಸತಿ ಏನಾಗುತ್ತೆ ಅಂದರೆ ಬಲ್ತಿರೋ ಎಲೆಗಳಿರುತ್ತೆ. ನೀವು ಅದು ಬರೀ ಎಲೆ ಪಾರ್ಟ್ನ ಮಾತ್ರ ತೊಗೊಂಡು ಆ ಕಡ್ಡಿ ಭಾಗ ಏನಿರುತ್ತಲ್ಲ ಅದನ್ನು ತೆಗೆದ್ರೇ ಒಳ್ಳೆಯದು ಅಂತ ಅನಿಸುತ್ತೆ. ಪಾಲಕ್ ಪನ್ನೀರ್ ಮಾಡ್ಬೇಕಾದ್ರೆ ನೀವು ಆ ಕಡ್ಡಿ ಏನಾದ್ರು ಹಾಕ್ಬಿಟ್ರೆ ಎಳೆದಲ್ದೇ, ಅದು ಅದರಲ್ಲೂ ಒಂದು ರೀತಿ ನಾರಿನಂಶ ಇರುತ್ತಲ್ವ, ಅದೆಲ್ಲ ಕೂಡ ಬಾಯಿಗೆ ಸಿಗೋಕ್ಕೆ ಶುರುವಾಗುತ್ತೆ. ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಸ್ವಲ್ಪ ಬಲ್ತಿರೋ ಅಂಥ ದಂಟಿದ್ರೆ ಅದನ್ನು ತೆಗೆದೇ ಬಿಡ್ತೀನಿ. ಎಲೆಗಳನ್ನು ಮಾತ್ರ ಹಾಕ್ಕೊಳ್ತೀನಿ. ಇಲ್ಲ ಎಳೆದಾಗಿದೆ ದಂಟು ಕೂಡ ಅಂದರೆ ಅದನ್ನು ಕೂಡ ಸೇರಿಸ್ಕೊತೀನಿ. ಈಗ ಇದನ್ನು ಸ್ವಲ್ಪ ಹೊತ್ತು ಉಪ್ಪಿನ ನೀರಲ್ಲಿ, ತುಂಬ ಮುಖ್ಯ, ಉಪ್ಪಿನ ನೀರಲ್ಲಿ ನೆನೆಸಿಡ್ತೀನಿ. ಆಮೇಲೆ ಬೇಯಿಸ್ಕೊಳ್ತೀನಿ. ನಿಮ್ಮ ಹತ್ರ ಮಾತಾಡ್ತಾ ವ್ಲಾಗ್ನ ಮಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಸಾಕಷ್ಟು ಸಮಯ ಆಗೋಗಿತ್ತು ಊಟಕ್ಕೆ. 2 ಗಂಟೆ ಮೇಲಾಗೋಗಿತ್ತು. ಆಮೇಲಂತೂ ಕೊನೆಗೆ ಈ ವ್ಲಾಗಲ್ಲೇ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಷ್ಟು ಡೀಟೇಲ್ಡಾಗಿ ನಿಮಗೆ ತೋರಿಸೋದಕ್ಕೆ ಆಗಲಿಲ್ಲ. ಆದರೆ ಎಷ್ಟೊಂದು ಸತಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಹೇಗೆ ಮಾಡ್ತೀನಿ ಅಂಥೇಳಿ. ಹಾಗಾಗಿ ಪರವಾಗಿಲ್ಲ ಅಂತ ಅನ್ನಿಸ್ತು. ಫೋನ್ನಲ್ಲಿ ರೆಕಾರ್ಡ್ ಮಾಡಬೇಕಾಗಿ ಬರ್ತಿದೆ, ಯಾಕೆಂತಂದರೆ ಕ್ಯಾಮ್ರಾನ ಬಿಡಿಸ್ಬಿಟ್ಟೆ. ಸೊ ಕ್ಯಾಮ್ರಾ ಆನೇ ಆಗ್ತಿಲ್ಲ. ಉಳಿದ ಕ್ಯಾಮ್ರಾಗಳನ್ನು ತೊಗೊಂಡು ಮಾಡೋದಕ್ಕೆ ಅದರೊಳಗೆ ಬ್ಯಾಟ್ರಿ ಇದೆಯೋ ಇಲ್ಲೋ ಅಷ್ಟು ಗಮನಿಸಿಲ್ಲ. ಅದರ ಒಂದಕ್ಕೆ ಅಡ್ಜಸ್ಟ್ ಆಗಿ ಅದನ್ನು ಯೂಸ್ ಮಾಡ್ತಾ ಇದ್ರೆ ಅದನ್ನೇ ಏನಂತಾರೆ, ಅದಕ್ಕೊಂಥರ ಅಡಿಕ್ಟ್ ಆಗಿಬಿಟ್ಟಿರ್ತೀವಲ್ವ, ಹಾಗಾಯಿತು. ಬೇಜಾರಾಗ್ತಾ ಇದೆ. ಕ್ಯಾಮ್ರಾ ಬಿದ್ದೋಯ್ತಲ್ಲ, ಇವಾಗ ಮತ್ತೆ ಸರ್ವಿಸ್ ಸ್ಟೇಷನ್ಗೆ ಹೋಗಿ ಏನು ಖರ್ಚು ಹೇಳ್ತಾರೋ ಅಂತೇಳಿ ನೋಡೋಣ. ಏನು ಮಾಡೋಕ್ಕಲ್ಲ. ನಾನು ಎಲ್ಲೋ ಒಂದು ಕಡೆ ಇಟ್ಬಿಟ್ಟು ಒಂದು ಆ್ಯಂಗಲಲ್ಲಿ ಇಟ್ಟು ಶೂಟ್ ಮಾಡೋಣ ಅಂತ ಹೋದೆ. ಬೀಳ್ತಿರ್ಲಿಲ್ಲ. ಇವತ್ತು ಗ್ರಾಚಾರ ಸರಿ ಇಲ್ಲ, ಅಲ್ಲೆಲ್ಲ ಬಿತ್ತು. ಹೊರಗಡೆಯಿಂದ ಏನು ಡ್ಯಾಮೇಜ್ ಆಗಿಲ್ಲ, ಒಳಗಡೆ ಏನಾಗಿದೆ ಗೊತ್ತಿಲ್ಲ, ನೋಡಬೇಕು. ಸೊ ಫೋನಿಂದ ರೆಕಾರ್ಡ್ ಮಾಡ್ತೀನಿ. ಇವಾಗ ಇದೆಲ್ಲ ಪಾಲಕ್ ಪನ್ನೀರಿಗೆ ರೆಡಿ ಮಾಡಿಕೊಂಡೆ. ಸೊ ಅದನ್ನೇ ಮುಂದುವರಿಸ್ತೀನಿ ಇವಾಗ.
ಬೇಯಿಸಿದ ತಕ್ಷಣ ನಾನು ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ಆಮೇಲೆ ಅದಕ್ಕೆ ತಣ್ಣೀರನ್ನು ಹಾಕಿರ್ತೀನಿ. ಈ ರೀತಿ ಮಾಡೋದ್ರಿಂದ ಪಾಲಕ್ ಸೊಪ್ಪಿನ ಬಣ್ಣ ತುಂಬ ಚೆನ್ನಾಗಿ ಉಳಿಯುತ್ತೆ. ಒಂದು ರೀತಿ ಕಪ್ಪು ಬಣ್ಣ ಆಗುತ್ತಲ್ಲ, ಅದಾಗೋದು ಅವಾಯ್ಡ್ ಆಗುತ್ತೆ. ಈಗ ಅದು ಎಲ್ಲ ಆರಿದೆ. ಇದನ್ನು ನಾನು ಮಿಕ್ಸರ್ಗೆ ಹಾಕ್ಕೊಂಡು ಅದ್ರ ಪ್ಯೂರೇನ ತಯಾರು ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಅದೇ ಮಿಕ್ಸರ್ ಜಾರ್ನಲ್ಲಿ ನಾನೊಂದು 8ರಿಂದ 10 ಗೋಡಂಬಿನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ. ನೀವು ನೆನಪಿದ್ರೆ ಹಿಂದಿನ ದಿವಸ ರಾತ್ರಿನೇ ಗೋಡಂಬಿನ ನೆನೆಸಿಟ್ಕೊಂಡು ಪೇಸ್ಟನ್ನು ತಯಾರು ಮಾಡ್ಕೋಬೋದು. ಆದರೆ ಒಂದೊಂದ್ಸತಿ ಮರ್ತೋಗುತ್ತೆ, ಒಂದೊಂದ್ಸತಿ ಏನು ಮೋಸ್ಟ್ ಆಫ್ ದ ಟೈಮ್ಸ್ ಮರ್ತೋಗುತ್ತೆ. ಆವಾಗ ಏನು ಮಾಡಬೇಕು ಅಂದರೆ ಈ ರೀತಿಯಾಗಿ ನೀವು ಮಿಕ್ಸರ್ ಜಾರ್ನಲ್ಲಿ ನಿಧಾನಕ್ಕೆ ಪುಡಿ ಮಾಡ್ಕೋಬೇಕು ಗೋಡಂಬಿದು. ಆಮೇಲೆ ಇದ್ರ ಜೊತೆಗೆ ಏನೇನು ಬೇಯಿಸಿರುವಂಥ ಪಾಲಕ್ ಸೊಪ್ಪನ್ನು ಸೇರಿಸಿ ನೀವು ಪ್ಯೂರನ್ನು ತಯಾರು ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಗೋಡಂಬಿ ಕೂಡ ಚೆನ್ನಾಗಿ ಪುಡಿಯಾಗಿ ಪಾಲಕ್ ಸೊಪ್ಪಿನ ಪ್ಯೂರೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ರೀತಿ ಗೋಡಂಬಿ ಹಾಕೋದ್ರಿಂದ ಒಂದು ಒಳ್ಳೆ ಥಿಕ್ನೆಸ್ ಬರುತ್ತೆ, ಆಮೇಲೆ ಒಂದು ಕ್ರೀಮಿ ಟೇಸ್ಟ್ ಬರುತ್ತೆ. ಆಮೇಲೆ ಇದು ಕೂಡ ಟೆಕ್ಸ್ಚರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಒಂದು ರೀತಿ ಸಿಲ್ಕಿ ಟೆಕ್ಸ್ಚರು ಪಾಲಕ್ ಪನ್ನೀರಿಗೆ ಬರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ. ನೀವು ಬೆಸ್ಟ್ ಅಂದರೆ ಗೋಡಂಬಿನ ನೆನೆಸಿ ಪೇಸ್ಟ್ನ ಮಾಡ್ಕೊಳ್ಳೋದು. ಆಗಲೂ ಅಷ್ಟೇ, ನೀವು ಅದನ್ನು ಪೇಸ್ಟ್ನ ಮಾಡಿಟ್ಕೊಂಡು ಆಮೇಲೆ ಪಾಲಕ್ಕೆಲ್ಲ ಪ್ಯೂರೆ ಮಾಡ್ಕೊಂಡು ಹಾಕೋತೀವಲ್ಲ ಒಗ್ಗರಣೆಗೆ, ಅದ್ರ ಜೊತೆಗೆ ಹಾಕೋಬೋದು. ಇಲ್ಲ ನಂತರನೇ ನಿಮಗೂ ಮರ್ತೋಗ್ಬಿಟ್ಟಿರುತ್ತೆ ಅಂದರೆ ಇಲ್ಲಿ ನಾನು ಹೇಳ್ದಾಗೆ ನೀವು ಫಸ್ಟ್ ಗೋಡಂಬಿನ ಪುಡಿ ಮಾಡ್ಕೊಳ್ಳಿ, ನಂತರ ಇದಕ್ಕೇನೆ ಬೇಯಿಸಿಟ್ಟಂತಹ ಪಾಲಕ್ ಸೊಪ್ಪನ್ನು ಸೇರಿಸ್ಕೊಂಡು ಪ್ಯೂರೆನ ರೆಡಿ ಮಾಡ್ಕೊಳ್ಳಿ. ಈ ರೀತಿ ಒಂದು ಹಬ್ಬದ ದಿವಸ ನಾನೊಂದು ನೆಕ್ಲೆಸು ಮತ್ತು ಇಯರಿಂಗ್ಸು ಬಳೆ ಇದೆಲ್ಲ ಹಾಕೊಂಡಿದ್ದೆ. ನಿಮಗೆ ತುಂಬ ಜನಕ್ಕೆ ಇಷ್ಟ ಆಯ್ತು, ಅದು ಕೇಳಿದ್ರಿ ತೋರಿಸಿ ಬೃಂದ ಅಂತೇಳಿ. ಸೊ ಅದನ್ನೇ ತೋರಿಸ್ಬಿಡೋಣ ಅಂತ ಹೇಳಿ ತೊಗೊಂಬಂದೆ. ಇದು ನೆಕ್ಲೆಸ್ ಮತ್ತು ಇಯರಿಂಗ್ಸು, ಇದು ಬಳೆ. ಚಿನ್ನದ್ದು ಅಂತ ಅಂದ್ಕೊಂಡು ನೀವೇನಾದರೂ ನೋಡೋಕ್ಕೆ ಕಾತ್ರದಿಂದ ಕಾಯ್ತಾ ಇದ್ರೆ ಡಿಸಪಾಯಿಂಟ್ ಆಗ್ತೀರಾ. ಚಿನ್ನದ್ದಲ್ಲ ಇದು. ಕ್ಯಾಮ್ರಾ ಕಣ್ಣಿಗೆ ಚಿನ್ನದ ಅಲ್ಲದೆ ಇರೋದೇನೆ ತುಂಬ ಚೆನ್ನಾಗಿ ಕಾಣುವಂಥದ್ದು. ಈ ಬಳೆ ಅಂತೂ ನೀವೇನು ಅಂತ ಕೇಳಿದ್ರೆ ಇನ್ನೂ ಕೆಲವ್ರಿಗೆ ಶಾಕ್ ಕೂಡ ಆಗ್ಬೋದು, ಕೆಲವರಿಗೆ ಗೊತ್ತು ಅಂತ ಕೂಡ ಅನಿಸ್ಬೋದು. ಎಸ್, ತನಿಷ್ ಡಬಿಲಿಟಿ ಯಾಕೆ ಅಂದರೆ ಸ್ವಲ್ಪ ಸ್ಪೆಷಲ್ ಎಫೆಕ್ಟ್ ಕ್ರಿಯೇಟ್ ಮಾಡೋಣ ಅಂಥೇಳಿ. ಏನೇ ಇರಲಿ, ಇದು ಈ ರೀತಿ ಇದೆ ಕಡೆಗ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದ್ರ ಒಳಗಡೆ ಗ್ಲಾಸಿನ ಬಳೆಗಳಿದೆ. ಇದ್ರ ಮೇಲ್ಗಡೆ ಈ ರೀತಿಯಾಗಿ ಗ್ಲಾಸ್ ವರ್ಕ್ನ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನನಗಿದ್ರ ಬೆಲೆ ಆಗಲಿ ಯಾವ ಅಂಗಡಿ ಏನೂ ಗೊತ್ತಿಲ್ಲ. ಯಾಕೆ ಅಂದರೆ ನನಗಿದು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು. ದೂರದಿಂದ ನೀವು ಹಾಕೊಂಡಾಗ ನೋಡಿದ್ರೆ 2 ದಪ್ಪ ಇರೋಂಥ ಚಿನ್ನದ ಕಡಗ ಹಾಕೊಂಡಿದ್ದೀರಾ ಅನ್ನೋ ಥರ ಕಾಣುತ್ತೆ. ನನಗೆ ಟ್ರಾವೆಲ್ ಮಾಡಬೇಕಾದ್ರೆ ಕೆಲವು ಸತಿ ಏನಾಗುತ್ತೆ ಅಂತಂದರೆ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ. ಆವಾಗ ವೆಸ್ಟರ್ನು ಇಂಡಿಯನು ಈ ಥರ ಚೇಂಜ್ ಆಗ್ತಿದ್ದಾಗ ಆಮೇಲೆ ಚಿನ್ನ ಎಲ್ಲ ಕ್ಯಾರಿ ಮಾಡೋದಕ್ಕೆ ಬೇಡ ಅಂತ ಅನ್ನಿಸ್ದಾಗ ಇದನ್ನು ತೊಗೊಂಡೋಗ್ತೀನಿ. ಇದನ್ನು ಹಾಕ್ಕೊಂಡ್ರೆ ಫೋಟೋದಲ್ಲೂ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ನಾನು ಯಾವ ವ್ಲಾಗಲ್ಲೂ ಇದನ್ನು ಹಾಕ್ಕೊಂಡು ಆದರೆ ಟ್ರಾವೆಲ್ ಮಾಡಿದಂಥ ಸಂದರ್ಭದಲ್ಲಿ ಬಂದಿಲ್ಲ ಅನಿಸುತ್ತೆ. ಹಾಗಾಗಿ ನಿಮಗೂ ಕೂಡ ಗೊತ್ತಾಗಿಲ್ಲೇನೋ ಅಥವಾ ಗೊತ್ತಿಲ್ಲ, ನನಗೂ ನೆನಪಿಲ್ಲ, ಅಥವಾ ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ವೇನೋ, ಆ ಥರ ಹಾಕ್ಕೊಂಡು ವ್ಲಾಗ್ ಮಾಡಿದ್ದು ಅಂತ ಅಂದ್ಕೊಳ್ತೀನಿ. ಸೊ ಇದು ಗ್ಲಾಸಿನ ಬಳೆಗಳಿದೆ, ಮಾಮೂಲಿ ಗಾಜಿನ ಬಳೆಗಳಿದೆ ಒಳಗಡೆ. 1, 2, 3, 4 ಅಥವಾ 5 ಇರಬೇಕು ಅನಿಸುತ್ತೆ. ಅದನ್ನು ಸೇರಿಸಿ ಅದ್ರ ಮೇಲ್ಗಡೆ ಈ ರೀತಿಯಾಗಿ ವರ್ಕ್ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿದೆ ಇದು. ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಕೊಟ್ಟಿದ್ದು. ಸೊ ಅಷ್ಟೇ, ರೇಟ್ ಅಂತೂ ನನಗೆ ಗೊತ್ತಿಲ್ಲ. ಮತ್ತು ಈ ಸೆಟ್ಟಿನ ವಿಷಯಕ್ಕೆ ಬಂದರೆ ಇನ್ನು ನೀಟಾಗಿ ನಿಧಾನ ತೋರಿಸ್ತೀನಿ. ಇದು ಚಿನ್ನದಲ್ಲ ಅಂತ ಆಗಲೇ ಹೇಳಿದೆ. ಈ ಸೆಟ್ ಕೂಡ ನಂದಲ್ಲ, ಇದು ನನ್ನ ಮಗಳದ್ದು. ಮಕ್ಕಳಿಗೆ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಹಾಗೆ, ಸ್ವಲ್ಪ ಚೆನ್ನಾಗಿ ಕಾಣೋ ಹಾಗೆ ಏನಾರೋ ಒಂದು ತೊಗೊಂಡು ಫಂಕ್ಷನ್ಗಳಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದು. ನನ್ನ ಮಗಳದ್ದಿದು, ಧನ್ವಿದಿದು ಇದು. ಆದರೆ ಇದು ಎಲ್ಲಿ ತೊಗೊಂಡಿದ್ದು ಅಂತ ನೆನಪಿದೆ ನನಗೆ. ಜಯನಗರದಲ್ಲಿ ತುಳಸಿ ಅಂತ ಒಂದು ಅಂಗಡಿ ಇದೆ, ಹೋಗಿ ನೀವು ಕೂಡ ನೋಡ್ಬೋದು. ಬೇರೆ ಎಲ್ಲಾದ್ರೂ ಆಗಿರ್ಬೋದು ಅಂತಲೂ ಅಂದ್ಕೊಳ್ತೀನಿ. ಆ ತುಳಸಿಲಿ ಇದನ್ನು ತೊಗೊಂಡಿದ್ದು ನಾನು ಸೆಟ್. ಇದಕ್ಕೆ ಕಿವಿದಿದೆ. ಇದು ಏನಂತಂದರೆ ನಿಮಗೆ ಈ ಪರ್ಲೆಲ್ಲ ಇದೆಯಲ್ಲ, ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಇದು ಗೋಲ್ಡಿಂದ ಅಲ್ಲ ಅಂತೇಳಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಪರ್ಲ್ ಈ ಥರ ಎಲ್ಲ ಅಂದರೆ ಹೀಗೆ ತೋರಿಸ್ತೀನಿ, ಈ ರೀತಿ ಕೆಳಗಡೆ ಡ್ರಾಪ್ ಥರ ಪರ್ನ ಚಿನ್ನದಕ್ಕೂ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಕೆಲವ್ರಿಗೆ ಇದು ಚಿನ್ನ ಅಂತ ಅನಿಸಿದೇನೋ ಗೊತ್ತಿಲ್ಲ. ಬಟ್ ಸಾಮಾನ್ಯವಾಗಿ ಚಿನ್ನದಕ್ಕೆ ಈ ಥರದ್ದು ಕಡಿಮೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಈ ನೆಕ್ಲೆಸ್ಸು. ನೀವು ಹತ್ತಿರದಿಂದ ನೋಡ್ತೀರಾ, ಇದನ್ನು ತೋರಿಸ್ತೀನಿ. ಕೆಂಪು ಕಲರ್ ಸ್ಟೋನ್ ಇದೆ, ವೈಟ್ ಕಲರ್ ಸ್ಟೋನ್ ಇದೆ. ವರ್ಕ್ಮೆನ್ಶಿಪ್ಪು ಕೂಡ ತುಂಬ ನೀಟಾಗಿ ತುಂಬ ಚೆನ್ನಾಗಿದೆ. ಇದಕ್ಕೆ 1000 ರೂಪಾಯಿ ಅಥವಾ 1000ದಿಂದ 1500 ರೂಪಾಯಿ ಒಳಗೆ ಇದನ್ನು ಕೊಟ್ಟಿದ್ದು ನೆನಪು ನನಗೆ. ಎಕ್ಸಾಕ್ಟ್ ಪ್ರೈಸ್ ನನಗೂ ನೆನಪಿಲ್ಲ. ತುಳಸಿ ಅಂತ ಇದೆ ಜಯನಗರದಲ್ಲಿ, ತುಂಬ ಚೆನ್ನಾಗಿದೆ. ಕೆಲವೊಂದು ಇಮಿಟೇಷನ್ ಜ್ಯುವೆಲ್ರಿಗಳ ಅಂಗಡಿಗಳಲ್ಲಿ ದುಬಾರಿ ಅಂತ ನಿಮಗೆ ಬೆಲೆ ಅನಿಸ್ಬೋದು, ಎಷ್ಟೊಂದು ಅಂಗಡಿಗಳಲ್ಲಿ ಸಿಗ್ತಾ ಇದೆ.
ಇದೇನಿದು ಈ 10,000 5,000 20,000 ಅಂತೆಲ್ಲ ಕೇಳಿರ್ಬೋದು ನೀವು ಇತ್ತೀಚಿನ ದಿನಗಳಲ್ಲಿ. ಸಿಲ್ವರ್ಗೆ ಗೋಲ್ಡ್ ಪಾಲಿಶು ಅಥವಾ ಮಾಮೂಲಿ ಆರ್ಟಿಫಿಷಿಯಲ್ ಜ್ಯುವೆಲ್ರಿಗಳಾದರೆ 4,000 5,000 ತನಕನೂ ಇದೆ. ಸ್ವಲ್ಪ ಹೆವಿ ಸೆಟ್ ಎಲ್ಲ ನೋಡ್ತೀರಾ ಅಂದರೆ. ಬಟ್ ತುಳಸಿನಲ್ಲಿ ನನಗೆ ಅಷ್ಟೊಂದು ಇಲ್ಲ ಅಂತ ಅನಿಸು. ನನ್ನ ಕಸಿನ್ ಮದುವೆ ಇತ್ತು, ಆವಾಗ ಶಾಪಿಂಗ್ ಮಾಡೋಕ್ಕೆ ಹೋದಾಗ ಅದನ್ನು ಕೂಡ ನಾನು ವ್ಲಾಗ್ ಮಾಡಿದ್ದೆ. ಶೃಂಗೇರಿಗೆ ಹೋಗಿದ್ದೆ, ಶೃಂಗೇರಿಲಿ. ಸೊ ಆವಾಗ ಮದುವೆಗೆ ಏನೆಲ್ಲ ಬೇಕಾಗತ್ತಲ್ವ, ಆವಾಗ ಸಾಕಷ್ಟು ಅಂಗಡಿಗಳನ್ನು ನಾನು ವಿಸಿಟ್ ಮಾಡಿದ್ದೆ. ನೋಡಿ ನನಗೊಂದಿಷ್ಟು ದಿವಸ ಹೆಂಗಾಗೋಗ್ಬಿಟ್ಟಿತ್ತು ಅಂದರೆ, ಕಣ್ಣೊಳಗೇನೆ ಎಲ್ಲ ಜ್ಯುವೆಲ್ರಿ ಅಂಗಡಿಗಳಿಗೆ ಹೋಗಿ ನೋಡಿದ್ನಲ್ಲ, ಎಲ್ಲ ಆಭರಣಗಳು ಕಣ್ಣಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೇನೋ ಅನ್ನೋಂಗಾಗೋಯ್ತು. ಒಂದು ರೀತಿ ಅಸಹ್ಯ ಆಗ್ತಿತ್ತು ನನಗೆ ಹೇಳಬೇಕು ಅಂದರೆ. ನೀನು ಕರೆಕ್ಟಾದ ಪದ ಅದೇನೆ, ಇನ್ನು ಯಾವ ಅಂಗಡಿಗೂ ಹೋಗೋದು ಬೇಡ, ಇನ್ನು ಯಾವ ಆರ್ಟಿಫಿಷಿಯಲ್ ಜ್ಯುವೆಲ್ರಿನೂ ನೋಡೋದು ಬೇಡ ಅಂತ ಅನ್ನೋಂಗಾಗ್ಬಿಟ್ಟಿತ್ತು. ಯಾಕೆಂದರೆ ಅಲ್ಲಿ ಹೋದರೆ ನಿಮಗೆ ಎಷ್ಟು ಕಲೆಕ್ಷನ್ ಇರುತ್ತೆ, ಎಷ್ಟು ವೆರೈಟಿ ಇರುತ್ತೆ ಅಂತಂದರೆ, ಒಂದೊಂದು ವೆರೈಟಿಲೂ ಎಷ್ಟೆಷ್ಟೋ ಕಲೆಕ್ಷನ್ಗಳು ಇಟ್ಕೊಂಡಿರ್ತಾರೆ. ನಮಗೆ ನೋಡಿ ಸುಸ್ತಾಗಬೇಕೇ ಹೊರತು ಅವ್ರಿಗೇನು ತೋರಿಸಿ ಸುಸ್ತಾಗೋದಿಲ್ಲ. ಅವರಿಗೆ ಉತ್ಸಾಹನೇ ಇರುತ್ತೆ ಶಾಪಿಂಗ್ ಮಾಡೋದಕ್ಕೆ. ಡಾಬ್ ಇರ್ಬೋದು, ಜಡೆಗೆ ಹಾಕೊಳ್ಳೋ ಪಟ್ಟಿ ಥರದ್ದು, ಅಥವಾ ಈ ಥರ ಸೆಟ್ಗಳು, ಬಳೆಗಳು, 1-2 ಅಯ್ಯೋ ಸಾಕಾಗೋಯ್ತು ನೋಡಿ. ನನಗೊಂದಿಷ್ಟು ದಿವಸ ಅಂತೂ ಯಾವುದು ನೋಡಬಾರ್ದು ಈ ಥರದ ಅಂಗಡಿಗಳನ್ನು ಅನ್ನೋ ಥರ ಆಗೋಗಿತ್ತು. ಆ ಟೈಮಲ್ಲಿ ಇದನ್ನು ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ವರ್ಕ್ಮೆನ್ಶಿಪ್ಪು. ಆರ್ಟಿಫಿಷಿಯಲ್ ಇವತ್ತಿನ ದಿವಸ ಚಿನ್ನದ ಬೆಲೆ ನೋಡಿದ್ರೆ ಈ ಥರ ತೊಗೊಂಡ್ರೆ ಏನು ಹಾಕ್ಕೊಂಡು ಮ್ಯಾಚಿಂಗ್ ಮಾಡ್ಕೊಂಡು ಹಾಕ್ಕೊಂಡು ಎಂಜಾಯ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋಂಗಾಗೋಗಿದೆ. ಇಷ್ಟು ಚಿನ್ನದ ಬೆಲೆ ಇಷ್ಟು ದುಬಾರಿ ಇದೆ. ಆದರೆ ಚಿನ್ನದ ಬೆಲೆ ದುಬಾರಿ ಅಂತೀವಿ, ಆದರೆ ಕೊಂಡ್ಕೊಳ್ಳೋ ಅದೇ ಸಂದರ್ಭಗಳು ಬರುತ್ತೆ, ತೊಗೋತಾರೆ. 10 ಗ್ರಾಮ್ ತೊಗೊಳ್ಳೋ ಕಡೆ 5-6 ಗ್ರಾಮು, ಅಥವಾ ಬಜೆಟ್ಟಿಗೆ ಯಾವುದು ಇದಾಗುತ್ತೋ ಅದ್ರ ಥರ. ಕ್ಯಾಮ್ರಾ ಕಣ್ಣಲ್ಲಿ ಚಿನ್ನದಕ್ಕಿಂತ ಈ ಥರದ ಆರ್ಟಿಫಿಷಿಯಲ್ ಜ್ಯುವೆಲ್ರಿಗಳು ತುಂಬ ಚೆನ್ನಾಗಿ ಕಾಣುತ್ತೆ. ಉದಾಹರಣೆಗೆ ಈ ಬಳೆ ಈಗ ನೋಡ್ತಿರ್ಬೋದು, ಈ ಚಿನ್ನದೇನೆ ಇದು. ಸುಮ್ಮನೆ ಡೈಲಿ ವೇರ್ ಮಾಡೋವಂಥದ್ದು, ಕಡಿಮೆ ವೆಯ್ಟೇಜಲ್ಲಿ ಇರೋ ಅಂಥದ್ದು. ಇದೆಲ್ಲವೂ ಕೂಡ ಕ್ಯಾಮ್ರಾ ಕಣ್ಣಲ್ಲಿ ಏನು ಅಷ್ಟು ಅಟ್ರಾಕ್ಟಿವ್ ಆಗಿ ಏನು ಕಾಣೋದಿಲ್ಲ. ಆದರೆ ಗೊತ್ತಾಗ್ತಿರುತ್ತೆ ಏನೋ ಒಂದು ಹಾಕೊಂಡಿದ್ದಾರೆ ಅಂತ ಅಷ್ಟೇ ಹೊರತು. ಈ ಥರದ್ದೆಲ್ಲ ಆದರೆ ನಿಮಗೆ ಲೈಟಿಗೆ ವಿಡಿಯೋಗಳು, ಫೋಟೋಗಳು ತೆಕ್ಕೋಬೇಕಾದ್ರೆ ಭಾರಿ ಅದ್ಭುತವಾಗಿ ಕಾಣ್ತಿರುತ್ತೆ. ಸೊ ಇವಾಗ ಹೋಗಿ ಅಡುಗೆ ಕೆಲಸನ ಮುಂದುವರಿಸ್ತೀನಿ, ಬನ್ನಿ. ನಿಮ್ಮ ಹತ್ರ ಎಲ್ಲ ಮಾತಾಡ್ತಾ ಜೊತೆಗೆ ವ್ಲಾಗ್ನ ಮಾಡ್ತಾ ನನ್ನ ಅಡುಗೆ ಏನು ಮುಂದೆ ಬರೋದಿಲ್ಲ. ಇವತ್ತು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಪಾಲಕ್ ಪನ್ನೀರ್ಗೆ, ಆದರೆ ಮಾಡಿಲ್ಲ ಅನ್ನೋದು 2 ಗಂಟೆನೂ ಸಮಯ ಆಗೋಗಿದೆ ಅನ್ನೋದು ಸ್ವಲ್ಪ ಗಾಬರಿ ಹುಟ್ಟಿಸ್ತು. ಸೊ ಚುರುಕ ಕೆಲಸ ಮಾಡೋಣ ಅಂಥೇಳಿ ಅಡುಗೆ ಮನೆಗೆ ಬಂದೆ. ರೆಡಿ ಮಾಡಿ ಇಟ್ಕೊಂಡಿದ್ರೆ ಒಂದು 10-15 ನಿಮಿಷದಲ್ಲಿ ಪಾಲಕ್ ಪನ್ನೀರ್ ತಯಾರಾಗೋಗುತ್ತೆ. ಪನ್ನೀರು ಹೆಚ್ಚಿಟ್ಕೊಂಡು ಪ್ಯೂರೆ ರೆಡಿ ಇದ್ದು, ಎಲ್ಲ ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಎಲ್ಲವುದು ಕೂಡ ರೆಡಿ ಇದೆ. ಇನ್ನೇನಿದ್ರೂ ಚುರುಕಾಗಿ ಅಡುಗೆ ಮಾಡೋದು ಅಷ್ಟೇ. ಸೊ ಗೋಡಂಬಿ ಪುಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ ನಾನು ಆವಾಗಲೇ, ಅದೇ ಜಾರ್ಗೆ ಬೇಯಿಸಿಟ್ಟಂತಹ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಈಗ ಪ್ಯೂರೆನ ತಯಾರು ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇದು ಫಸ್ಟ್ ಸ್ಟೆಪ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಗ್ಗರಣೆ ರೆಡಿ ಆದ ತಕ್ಷಣ, ಅಂದರೆ ಈರುಳ್ಳಿ, ಟೊಮೆಟೊ ಎಲ್ಲ ಏನು ಹುರ್ಕೊಂಡು ರೆಡಿ ಮಾಡ್ಕೊಳ್ತಿರಲ್ಲ ಮಸಾಲೆ, ಅದು ರೆಡಿ ಆದ ತಕ್ಷಣ ಈ ಪ್ಯೂರೆನ ಹಾಕೋದಕ್ಕೆ ಸಹಾಯ ಆಗುತ್ತೆ. ಅಕಸ್ಮಾತ್ ನೀವು ಒಗ್ಗರಣೆ ಮಾಡ್ಕೊಂಡು ಇಲ್ಲಿ ಪ್ಯೂರೆನೇ ರೆಡಿ ಇಲ್ಲ ಅಂದರೆ, ಆವಾಗ ಪ್ಯೂರೆ ಮಾಡ್ಕೊಳಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಒಗ್ಗರಣೆ ಸೀದ್ ಹೋಗೋ ಸಾಧ್ಯತೆ ಇರುತ್ತೆ. ಹೀಗೆ ಅಡುಗೆ ಮಾಡ್ಬೇಕಾದ್ರೆ ಚಿಕ್ಕ ಪುಟ್ಟ ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ, ಆಮೇಲೆ ಯಾವ್ದು ಫಸ್ಟ್ ಮಾಡಬೇಕು, ಯಾವ ಸೆಕೆಂಡ್ ಮಾಡಬೇಕು, ಕೊನೆಗೆ ಯಾವ್ದು ಮಾಡಿದ್ರು ಆಗುತ್ತೆ ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಮಾಡಿದಾಗ ಏನಾಗುತ್ತೆ ಅಂದರೆ ಯಾವುದು ಹಾಳಾಗೋದಿಲ್ಲ ಒಂದು, ಆಮೇಲೆ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಯಾವ ಸಮಯ ಸಂದರ್ಭದಲ್ಲಿ ನೀವು ಯಾವ ಪದಾರ್ಥನ ಹಾಕ್ತೀರಾ ಅನ್ನೋದ್ರ ಮೇಲೆ ಕೂಡ ರುಚಿ ಹೇಗಿರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸ್ವಲ್ಪ ತುಪ್ಪನೂ ಹಾಕ್ತಾಯಿದ್ದೀನಿ ಎಣ್ಣೆ ಜೊತೆಗೆ. ನೀವು ಬೇಕಾದರೆ ಸ್ವಲ್ಪ ಬೆಣ್ಣೆನೂ ಕೂಡ ಹಾಕ್ಕೊಂಡು ಪಾಲಕ್ ಪನ್ನೀರ್ನ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಏನಂತಾರಲ್ಲ, ಒಂದು ಸಿಹಿ ರುಚಿ ಇರುತ್ತೆ, ಆದರೆ ಸ್ವೀಟ್ ಆಗಿರೋದಿಲ್ಲ. ಒಂದು ಕ್ರೀಮಿ ರುಚಿ, ಕ್ರೀಮಿ ಟೆಕ್ಸ್ಚರು, ಕ್ರೀಮಿ ಒಂದು ರುಚಿ ಏನಿದೆಯಲ್ಲ ನಾಲ್ಗೆಗೆ ಅದು ಬರ್ತಿರುತ್ತೆ. ಆದರೆ ನಿಮಗೆ ಎಲ್ಲೂ ಜಿಡ್ಡು ಜಾಸ್ತಿ ಇದೆಯೇನೋ ಅಥವಾ ಬೆಣ್ಣೆ ಒಂಥರ ಅನಿಸಿದೆಯೇನೋ ಅಂತ ಅನಿಸೋದಿಲ್ಲ. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಒಂದು ಚಮಚದಷ್ಟು ಬೆಣ್ಣೆನ ಹಾಕ್ಕೊಂಡು ನಂತರ ಎಣ್ಣೆ ಹಾಕ್ಕೊಂಡು ಮಾಡ್ಬೋದು. ಇಲ್ಲ ಅಂದರೆ ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಕೂಡ ಪಾಲಕ್ ಪನ್ನೀರ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಜೀರಿಗೆ, ಚಕ್ಕೆ, ಕಪ್ಪಿ ಏಲಕ್ಕಿ, ಮಾಮೂಲಿ ಹಸಿರು ಏಲಕ್ಕಿ, ಹಾಗೆ ಜಾಪತ್ರೆ, ಆಮೇಲೆ ಒಂದು ಸ್ಟಾರ್ ಅನ್ನೀಸು, ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಾದರೆ 1-2 ಕೆಂಪು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿನ ಕೂಡ ಹಾಕ್ಕೋಬೋದು. ಒಗ್ಗರಣೆ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಅದೆಲ್ಲ ಹಾಕ್ಕೊಂಡಾಗ ಒಲೆ ಉರಿನ ಖಂಡಿತ ಸಣ್ಣದಾಗಿ ಇಟ್ಕೊಳ್ಳಿ. ನಂತರ ಇದಕ್ಕೆ ಹೆಚ್ಚಿಟ್ಟಂತಹ ಈರುಳ್ಳಿನ ಸೇರಿಸಿ. ಪಾಲಕ್ ಪನ್ನೀರು ಹೇಗೆ ಕಾಣ್ತಾ ಇದೆ ರೆಡಿ ಆದಮೇಲೆ ಅಂತ ಹತ್ರದಿಂದ ತೋರಿಸ್ಬಿಡ್ತೀನಿ. ಕಲರ್ ನೋಡಿ ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ ಅಂಥೇಳಿ. ಅದಕ್ಕೇ ನಾನು ಹೇಳಿದ್ದು ಆ ಟಿಪ್ನ ಫಾಲೋ ಮಾಡಿ. ನೀವು ಬೇಯಿಸಿದ ತಕ್ಷಣ ಅದನ್ನು ಒಂದು ಪಾತ್ರೆಗೆ ಹಾಕಿ ತಣ್ಣೀರು ಹಾಕೋದು. ಅಕಸ್ಮಾತ್ ನಿಮ್ಮಲ್ಲಿ ಐಸ್
ಐಸ್ ಕ್ಯೂಬ್ ಇದೆ ಅಥವಾ ಐಸ್ ಕ್ಯೂಬ್ ಯಾವಾಗಲೂ ಇರುತ್ತೆ ಅಂದರೆ ಅದನ್ನು ಈ ಬೆಂದಂತಹ ಪಾಲಕ್ ಸೊಪ್ಪಿನ ಜೊತೆಗೆ ಹಾಕ್ಬಿಟ್ಟು ಸ್ವಲ್ಪ ತಣ್ಣೀರನ್ನ ಹಾಕ್ಬಿಟ್ರೆ ಕಲರು ಹಸಿರಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಊಟದ ತಟ್ಟೆ ರೆಡಿಯಾಗಿದೆ. ಫುಲ್ಕ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ತುಪ್ಪನೂ ಹಚ್ಚಿದ್ದೀನಿ ಅಂತ ಅನಿಸುತ್ತೆ, ಮರ್ತೋಗ್ಬಿಟ್ಟಿದೆ. ಪಾಲಕ್ ಪನ್ನೀರ್ ಅಂತೂ ತುಂಬ ಟೇಸ್ಟಿಯಾಗಿ ರೆಡಿಯಾಗಿತ್ತು. ಒಂದು ಫಂಕ್ಷನ್ ಇದೆ, ರಿಸೆಪ್ಷನ್ ಇದೆ, ಸಂಜೆ ಹೋಗ್ತೀನಿ ಅಂತ ನಾನು ನಿಮಗೆ ವ್ಲಾಗಿನ ಪ್ರಾರಂಭದಲ್ಲೇ ಹೇಳಿದೆ. ಸೊ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಎಲ್ಲ ಕೆಲಸಗಳು ಮುಗಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಸಂಜೆ ರೆಡಿಯಾಗಿ ಒಂದು ರಿಸೆಪ್ಷನಿಗೆ ಬಂದಿದ್ದೆ. ತುಂಬ ಚೆನ್ನಾಗಿತ್ತು. ಇಲ್ಲಿ ಡೆಕೋರೇಷನ್ನು, ದೀಪಗಳು ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ನಾನು ಹೇಗೆ ರೆಡಿಯಾಗಿದೆ ಅಂತ ಕೂಡ ನಿಮ್ಗೊಂದು ತೋರಿಸ್ಬಿಡೋಣ ಅಂತ ಅನ್ನಿಸ್ತು. ಜೊತೆಗೆ ಇಲ್ಲಿ ಸ್ವಲ್ಪ ಒಂಥರ ಔಟ್ಡೋರ್ ಆಗೋಯಿತು, ಜೊತೆಗೆ ಒಂದು ಹಾಲ್ ಥರನೂ ಇತ್ತು. ಎಷ್ಟು ಸುಂದರವಾಗಿ ಈ ರೀತಿಯಾಗೆಲ್ಲ ಡೆಕೋರೇಷನ್ ಮಾಡಿದರು. ಸೊ ನಿಮಗೂ ಕೂಡ ತೋರಿಸೋಣ ಅಂಥೇಳಿ ಒಂದೆರಡು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ನಾನು ಕೂಡ ಇಲ್ಲಿಗೆ ಬಂದಮೇಲೆ ಇಲ್ಲಿ ನಿಂತ್ಕೊಂಡು ಒಂದು ಫೋಟೋನ ತೆಗೆಸ್ದೆ, ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿದ್ದೆ. ಹಾಗೆಯೇ ಬುಫೆನಲ್ಲಿ ಊಟಕ್ಕೆ ಏನೆಲ್ಲ ಇತ್ತು ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಮಿನಿ ಮಸಾಲೆ ದೋಸೆ, ರೋಟಿ, ಪನ್ನೀರಿನ ಸಬ್ಜಿ, ಹಾಗೆ ಸಬ್ಬಕ್ಕಿ, ಇಡ್ಲಿ, ಸಾಗು ಮತ್ತು ಸ್ವೀಟ್ಗಳು ಎಲ್ಲದೂ ಕೂಡ ತುಂಬ ಚೆನ್ನಾಗಿತ್ತು. ಬುಫೆನಲ್ಲಿ ಒಂದೇನು ಅಂತಂದರೆ ಲೈನ್ ಸಾಲಲ್ಲಿ ನಿಂತ್ಕೊಂಡು ಹಾಕಿಸ್ಕೊಂಬರೋದಕ್ಕೆ ಸ್ವಲ್ಪ ಒಂದೊಂದು ಸತಿ ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡಾಗ ಮುಜುಗರ ಪಡ್ತಿರ್ತೀವಲ್ವ, ನಿಮಗೂ ಹಾಗೆ ಅನಿಸುತ್ತಾ ಹೇಳಿ? ಯಾಕೆಂದರೆ ನನಗಂತೂ ಹಾಗೆ ಅನಿಸುತ್ತೆ. ಯಾವಾಗ್ಲೂ ಬುಫೆ ಸಾಲಿನಲ್ಲಿ ನಿಂತ್ಕೊಂಡಾಗ ಎಲ್ಲಿ ನಮ್ಮ ತಟ್ಟೆಯಿಂದನೇ ಏನಾರೋ ಊಟ ಸೀರೆ ಮೇಲೆ ಬೀಳುತ್ತೋ ಅಥವಾ ಬೇರೆಯವ್ರು ಅಕಸ್ಮಾತಾಗಿ ಏನಾರೋ ತಗಲಿಸ್ತಾರೋ ಅಥವಾ ಬೀಳಿಸ್ಬಿಡ್ತಾರೋ ಅನ್ನೋ ಗಾಬರಿಲೇ ನಾನು ನಿಂತಿರ್ತೀನಿ. ಮತ್ತು ಕೆಲವ್ರಿಗೊಂದು ಕೆಟ್ಟ ಅಭ್ಯಾಸ ಇರುತ್ತೆ, ಕೈ ತೊಳ್ಕೊಂಡು ಸುತ್ತಮುತ್ತ ಯಾರಿದ್ದಾರೆ ಅಂತ ನೋಡಲ್ಲ, ಕೈಯಲ್ಲಿರೋ ನೀರನ್ನು ಕೊಡುತ್ತಾ ಇರ್ತಾರೆ. ನನಗಂತೂ ಎಲ್ಲ ಇದು ಬುಫೆನಲ್ಲಿ ತುಂಬಾ ಗಾಬರಿ ಮಾಡಿಸ್ತಾ ಇರುತ್ತೆ. ಇವಾಗ ಊಟ ಎಲ್ಲ ಆಯಿತು. ಸೊ ಮನೆಗೆ ಹೋಗೋ ಸಮಯ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಸುಂದರವಾದ ವ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.